ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಅಂಡ್ ಟೇಸ್ಟಿಯಾಗಿ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಹೇಗ್ ಮಾಡೋದು ನೋಡೋಣ. ಹಾಗೆ ತುಂಬಾ ಉದ್ರುದ್ರಾಗಿ ಯಾವ ತರ ಮಾಡೋದು ಅಂಡ್ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ಹಾಗೆ ಇದು ಟಿಫನ್ಗೆ ಮಕ್ಳಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದ್ ಪ್ಯಾನ್ಗೆ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ದೆ, ಅದು ಕಾಯ್ತಾ ಇದೆ. ಇವಾಗ ಅದಕ್ಕೆ ನಾನು ಅನಿಲ್ ಶಾವ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಹುರ್ದಿರೋ ಅಂತದ್ದು ಅಕ್ಕಿ ಶಾವ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಅನಿಲ್ ಶಾವ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಬೇಕಿದ್ರೆ ಒಂದ್ಸರಿ. ಇವಾಗ ಅದು ಮಳ್ತಾ ಇದೆ. ಮಳ್ಳೋ ಟೈಮಲ್ಲಿ ನಾವು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ. ಒಂದ್ 2-3 ನಿಮಿಷ ಅಷ್ಟೇ ಬೇಯ್ಕೋಬೇಕು, ತುಂಬಾ ಬೇಯಿಸ್ಕೊಳಕ್ ಹೋಗ್ಬೇಡಿ. ಬೇಯಿಸ್ಕೊಂಡ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗ್ ಬರಲ್ಲ ಶಾವ್ಗೆ ಉಪ್ಪಿಟ್ಟು. ಇವಾಗ ನೋಡಿ ಮಳ್ತಾ ಇದೆ. ಮಳ್ತಿದಂಗೆ ನಾನಿಲ್ಲ ಆಫ್ ಮಾಡ್ಕೊಂತೀನಿ. ಆಫ್ ಮಾಡ್ಕೊಂಡು ನಾನು ಇದನ್ನ ಬೇಳೆ ಸೋರ್ ಹಾಕ್ತಾರಲ್ಲ ಸ್ಟೇನರು, ಅದಕ್ಕೆ ನಾನು ಇದನ್ನ ಶಿಫ್ಟ್ ಮಾಡ್ಕೊಂಡು ಸೋರ್ ಹಾಕೊಳಕ್ಕೆ ಬಿಟ್ಕೊಂತ ಇದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ. ಒಂದ್ 2-3 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬಿಡಿ. ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗ್ ಬರೋದಿಲ್ಲ ಉಪ್ಪಿಟ್ಟು. ನೋಡಿ ಇಲ್ಲಿ ನೋಡ್ತಾ ಇರೋದು ಇಷ್ಟೇ ಸಾಕು. ಇಷ್ಟು ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಸ್ಟೇನರ್ಗೆ ಹಾಕೊಂತ ಇದೀನಿ. ಇದನ್ನ ಬೇಳೆ ಸೋರ್ ಹಾಕೋದು ಅಂತಾನು ಕೂಡ ಅಂತಾರೆ. ಇವಾಗ ಇದಕ್ಕೆ ಹಾಕೊಂತ ಇದೀನಿ. ಇದು ಸೋರ್ಕೊಂಡ್ಮೇಲೆ ನಾವಿಲ್ಲಿ 1 ಲೋಟ ತಣ್ಣೀರ್ ಹಾಕೊಳ್ಳೋಣ. ನಾನಿಲ್ಲಿ ಹಾಕೊಂತ ಇದೀನಿ 1 ಲೋಟ ತಣ್ಣೀರು. ಇದನ್ನ ಹಾಕೊಂಡ್ರೆ ಉದ್ರುದ್ರಾಗೆ ಇರುತ್ತೆ. ಬಿಸಿಲ್ ಹಂಗೆ ಬಿಟ್ಬಿಟ್ರೆ ಹಬೆಗೆ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ತರ ಆಗ್ಬಿಡುತ್ತೆ. ನೋಡ್ತಿರ್ಬೋದು ತಣ್ಣೀರ್ ಹಾಕ್ಬಿಟ್ಟಿದೀನಿ. ಇವಾಗ ನಾನಿಲ್ಲಿ ಬಾಣ್ಲಿನ ಬಿಸಿ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದೀನಿ. ಕಾದಾದ ನಂತರ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಕಡಲೆ ಬೇಳೆ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂತ ಇದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ಅದು ರೋಸ್ಟ್ ಆಯ್ತು. ನಾನಿಲ್ಲಿ ಸ್ಮಾಲ್ ಸೈಜ್ ಈರುಳ್ಳಿ ತಗೊಂಡಿದೀನಿ, ಸಣ್ಣದಾಗಿ ಹೆಚ್ಕೊಂಡಿದೀನಿ. ನಾನು ಇಲ್ಲಿ ಉದ್ದಕ್ಕೆ ಹೆಚ್ಕೊಂಡಿರೋದು 6 ಮೆಣಸಿನ್ಕಾಯಿ ಹಾಕೊಂಡಿದೀನಿ. ನೋಡ್ಕೊಂಡು ನೀವು ಹಾಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಕರ್ಬೇವು ಹಾಕೊಂಡು ರೋಸ್ಟ್ ಮಾಡ್ಕೊಂತ ಇದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ್ ಆದ್ಮೇಲೆ ನಾವು ಇಲ್ಲಿ 1 by 1 ತರಕಾರಿ ಹಾಕೊಳ್ಳೋಣ. ಇಲ್ಲಿ ನಾನ್ ತರಕಾರಿ ಹಾಕೊಂತ ಇರೋದು 1 ಕಪ್ ಬೀನ್ಸ್ ತಗೊಂಡಿದೀನಿ, ಸಣ್ಣದಾಗಿ ಹೆಚ್ಕೊಂಡಿದೀನಿ ಬೀನ್ಸ್ ನ. ಆಮೇಲೆ ಇಲ್ಲಿ 1 ಕಪ್ ಕ್ಯಾರೆಟ್ ತಗೊಂಡಿದೀನಿ, ಅಂದ್ರೆ ಒಂದು ಸ್ಮಾಲ್ ಸೈಜ್ ಕ್ಯಾರೆಟ್ ತಗೊಂಡಿದೀನಿ ಚಿಕ್ಕದು. ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಗೆಡ್ಡೆಕೋಸು ತಗೊಂಡಿದೀನಿ. ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡಿದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಫ್ರೈ ಮಾಡ್ಕೊಂತ ಇದೀವಿ ಅಲ್ವಾ, ನೀರೇನು ಹಾಕ್ತಾ ಇಲ್ಲ. ನೀರ್ ಹಾಕಿದ್ರೆ ಬೇಯ್ಕೊಂಡಿರೋದು, ಸೊ ಇಲ್ಲಿ ನೀರೇನು ಹಾಕೊಂತ ಇಲ್ಲ. ಇದನ್ನ ಒಂದ್ 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ ಬಿಟ್ಬಿಡೋಣ. ತರಕಾರಿ ನೋಡ್ತಿರ್ಬೋದು, ತರಕಾರಿ ಚೆನ್ನಾಗಿ ಬೇಯ್ಕೊಂತ ಇದೆ. ಎಣ್ಣೆಲೆ ಫ್ರೈ ಆಗ್ಬೇಕು, ನೀರೇನ್ ಹಾಕೊಳಕ್ ಹೋಗ್ಬೇಡಿ ನೀವು, ಎಣ್ಣೆಲೆ ಫ್ರೈ ಆಗ್ಬೇಕು. ಈಗ ಎಣ್ಣೆ ಬಿಟ್ಕೊಂಡ್ ಬಂದಿದೆ ಫ್ರೈ ಅಲ್ಲಿ. ಇವಾಗ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದೀನಿ. ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ ಟೊಮೊಟೊ ತಗೊಂಡಿದೀನಿ. ಟೊಮೊಟೊ ಇಷ್ಟ ಇದ್ರೆ ಹಾಕೋಬಹುದು ನೀವು. ಈಗೆಲ್ಲ ಫ್ರೈ ಮಾಡ್ಕೊಂತ ಇದೀನಿ. ಟೊಮೆಟೊನ ಸ್ವಲ್ಪ ಬೇಯ್ಕೋಬೇಕು. ಇವಾಗೆಲ್ಲ ಈಗ ಫ್ರೈ ಆಯ್ತು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ. ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟೇ ಉಪ್ಪು ಹಾಕೊಂಬಿಡಿ, ಶಾವ್ಗೆ ಹಾಕಿದ್ಮೇಲೆ ಉಪ್ಪು ಹಾಕಕ್ ಹೋಗ್ಬಿಡಿ. ಉಪ್ಪು ಹಿಡಿಯಲ್ಲ, ತರಕಾರಿಗೆ ಉಪ್ಪು ಹಿಡಿಬೇಕು ಅಂದ್ರೆ ಫಸ್ಟೇ ಉಪ್ಪು ಹಾಕೊಂಡ್ಬಿಡ್ಬೇಕು. ಮೇನ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ತೆಂಗಿನಕಾಯಿ ಹಾಕೊಂತ ಇದೀನಿ, ತುರ್ದಿರೋದು. ನೀವು ಬೇಕಾದ್ರೆ ಮಿಕ್ಸಿಲಿ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾದ್ರೂ ಹಾಕೋಬಹುದು, ಪೌಡರ್ ಮಾಡಿ. ನಾನಿಲ್ಲಿ ಮಿಕ್ಸಿಲಿ ಪೌಡರ್ ಮಾಡೇ ಹಾಕೊಂತ ಇರೋದು. ನೀವು ಬೇಕಾದ್ರೆ ತುರ್ದಿರೋದ್ ಬೇಕಾದ್ರೂ ಹಾಕೊಬಹುದು. ನಾನಿಲ್ಲಿ ಇವಾಗ ಫಸ್ಟೇ ಇದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂತ ಇದೀನಿ. ಮೇಲ್ ಉದುರಿಸ್ತೀವಿ ಅಂತಂದ್ರೆ ಮಧ್ಯಾಹ್ನ ಆಗಿದ ತಕ್ಷಣ ಒಂದ್ ಸ್ವಲ್ಪ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಫಸ್ಟೇ ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ಬೇಕು ತೆಂಗಿನಕಾಯಿನ. ಇವಾಗ ನಾನು ಬೇಯಿಸ್ಕೊಂಡಿರೋ ಶಾವ್ಗೆನ ಹಾಕೊಂತ ಇದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಆಡ್ ಮಾಡ್ಕೊಂತ ಇದೀನಿ. ಫಸ್ಟೇ ಕೊತ್ತಂಬರಿ ಆಡ್ ಮಾಡ್ಕೊಂಬಿಡಿ. ಈಗ ಫಸ್ಟ್ ಮೇನ್ ಏನು ಅಂತಂದ್ರೆ ಜಾಸ್ತಿ ತಿರುಗಿಸಕ್ ಹೋಗ್ಬೇಡಿ. ತುಂಬಾ ತಿರುಗಿಸ್ತಾ ಇದ್ರೆ ಎಲ್ಲ ಒಡ್ಕೊಂಡಂಗ ಆಗೋಗುತ್ತೆ. ಶಾವ್ಗೆ ಎಲ್ಲ ಒಂಥರ ಮುದ್ದೆ ತರ ಆಗ್ಬಿಡುತ್ತೆ. ನಿಧಾನಕ್ಕೆ ತಿರ್ಗಿಸ್ಕೊಂತ ಇರ್ಬೇಕು. ಈಗ ನೋಡಿ ನಾನು ಹೇಗ್ ತಿರ್ಗಿಸ್ಕೊತಾ ಇದೀನೋ ಆತರ ನಿಧಾನಕ್ಕೆ ತಿರ್ಗಿಸ್ಕೊಬೇಕು. ನೀವು ಬೇಕಾದ್ರೆ ಒಗ್ಗರಣೆಗೆ ಕಡಲೆ ಬೀಜ, ಗೋಡಂಬಿ ಹಾಕೊಬಹುದು. ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದೀನಿ. ಇದೊಂದ್ 2-3 ನಿಮಿಷ ತಿರುಗಿಸ್ಕೊಂಡಾದ್ಮೇಲೆ
ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೂಡಲ್ಸ್ ಮ್ಯಾಗಿ ಕೊಡೋದ್ರ ಬದಲು ಈ ತರ ತರಕಾರಿ ಹಾಕಿ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.